ವಿಶ್ವ ಆರೋಗ್ಯ ಸಂಸ್ಥೆಯೇ ಮಕ್ಕಳ ಆರೋಗ್ಯ ಮತ್ತು ಸೇಫ್ಟಿ ಮುಖ್ಯ ಎಂದಿದೆ. ಈ ಸಂದರ್ಭ ಅವಸರದಲ್ಲಿ ಶಾಲಾ ತೆರೆಯುವುದು ಸರಿಯಲ್ಲ. ಒಂದು ವೇಳೆ ಶಾಲೆ ತೆರೆಯುವುದಾದರೆ ಪ್ರತಿ ಮಗುವಿನ ಕೋವಿಡ್ ಪರೀಕ್ಷೆ ಆಗಲಿ, ಮಾರ್ಕ್ ಮಾಡಿ ಮಕ್ಕಳನ್ನ ನಿಲ್ಲಿಸಲು ಆಗಲ್ಲ ಅಂತ ಮಾಜಿ ಸಚಿವ ಎಚ್ ವಿಶ್ವನಾಥ್ ಹೇಳಿದ್ದಾರೆ. ಭಾನುವಾರ ಮೈಸೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಒಂದು ಮಗುವಿಗೆ ಸೋಂಕು ಬಂದರೆ ಇಡೀ ಶಾಲೆ, ಮನೆ, ಏರಿಯಾಗೆ ತೊಂದರೆಯಾಗುತ್ತೆ. ಬೇಕಿದ್ರೆ ಜುಲೈಗೆ ಶಾಲೆ ತೆರೆಯೋಣ. ವರ್ಷಕ್ಕೆ 200 ದಿನ ಶಾಲೆ ನಡೆದರೂ ಪರವಾಗಿಲ್ಲ. ಕೊರೋನಾ ಜೊತೆಗೆ ಶಿಕ್ಷಣ ಹೇಗೆ ಎಂಬುದರ ಬಗ್ಗೆ ಪ್ರಧಾನಮಂತ್ರಿ ಸೇರಿದಂತೆ ಎಲ್ಲ ಶಿಕ್ಷಣ ಸಚಿವರಿಗೂ ಪತ್ರ ಬರೆಯುತ್ತಿದ್ದೇನೆ. ಮಾಧ್ಯಮಗಳು ಕೂಡ ಮಕ್ಕಳಿಗಾಗಿ ಸಾಕಷ್ಟು ಕಾರ್ಯಕ್ರಮ ರೂಪಿಸಬೇಕು ಎಂದು ಮನವಿ ಮಾಡಿದರು. ಮೈಸೂರಿನಲ್ಲಿ ಕೊರೋನಾ ಶೂನ್ಯ ಸಂಪಾದನೆಗೆ ಕಾರಣರಾದ ಎಲ್ಲರಿಗೂ ಅಭಿನಂದನೆಯನ್ನು ತಿಳಿಸಿದರು. ಇನ್ನು ಲಾಕ್ಡೌನ್ ಆಗಿರುವ ಶಾಲೆಗಳನ್ನು ತೆರೆಯಲು ಸೂಕ್ತ ಹೌದಾ ಅಲ್ಲವಾ ಎನ್ನುವ ಚರ್ಚೆ ನಡೆದಿದೆ. ಶಾಲೆ ತೆರೆಯುವ ವಿಚಾರದಲ್ಲಿ ಅವಸರ ಬೇಡ, ಯಾಕೆಂದ್ರೆ ಆನ್ಲೈನ್ ಪಾಠ ಸಲ್ಲದು. ಈ ಸಂದರ್ಭ ಮಕ್ಕಳ ಕೈಯಲ್ಲಿ ಮೊಬೈಲ್ ಹೋಗಬಾರದು. ಈಗಾಗಲೇ ಸಾಫ್ಟ್ವೇರ್ ಕಂಪನಿಗಳು ಸಿಲೆಬಸ್ ಮಾಡಲು ರೆಡಿಯಾಗಿವೆ. ಸಾಫ್ಟ್ವೇರ್ ಕಂಪನಿಗಳು ಇದರಲ್ಲಿ ಎಕ್ಸ್ಪರ್ಟ್ ಅಲ್ಲ ಅಂತ ಸರ್ಕಾರಕ್ಕೆ ಸಲಹೆ ನೀಡಿದ್ರು. ಮೊನ್ನೆದಾಗಿ ಈಗಾಗಲೇ ನಿನ್ನೆ ಯಾರು ಈ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಕರೋನಾ ಹೆಮ್ಮಾರಿಯನ್ನು ಹಿಮ್ಮೆಟ್ಟಿಸಿ ಶೂನ್ಯ ಸಂಪಾದನೆ, ಬಸವೇಶ್ವರರು ಹೇಳುವ ಶೂನ್ಯ ಸಂಪಾದನೆ, ಅದಕ್ಕೆ ಕಾರಣೀಭೂತರಾದಂಥ ಜಿಲ್ಲಾಡಳಿತ, ಜಿಲ್ಲಾ ಮಂತ್ರಿ ಎಲ್ಲರಿಗೂ ಕೂಡ ಒಂದು ಕೃತಜ್ಞತೆಯನ್ನು ಸಮರ್ಪಣೆ ಮಾಡಿದ್ದಾರೆ. ಮತ್ತು ಅದರ ಜೊತೆಗೆ ದುಡಿದಂಥವ್ರಿಗೆ ಬೇರೆ ಬೇರೆ ಕಾರ್ಯಕ್ರಮಗಳು ಇದೆಲ್ಲನೂ ಕೂಡ ಹೇಳಿದ್ದಾರೆ. ಅದೆಲ್ಲಕ್ಕೂ ಕೂಡ ಸ್ವಾಗತ. ಮತ್ತು ಪ್ರಧಾನಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಕೂಡ ಹಲವು ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಆರ್ಥಿಕವಾಗಿ ಬಲ ಮಾಡುವಂಥದ್ದನ್ನು, ಜನರ ಆರ್ಥಿಕ ಚಟುವಟಿಕೆಗಳಿಗೂ ಕೂಡ ಬೇಕಾದಂಥ ಕಾರ್ಯಕ್ರಮಗಳನ್ನು ಒಂದು ಪ್ಯಾಕೇಜ್ ಮೂಲಕ ಘೋಷಣೆ ಮಾಡಿ ಅದನ್ನು ತಲುಪಿಸುವಂಥದ್ದು ಕೂಡ ಏರ್ಪಾಡುಗಳು ನಡೀತಾ ಇದೆ. ಸೊ ಅದೆಲ್ಲವನ್ನು ಕೂಡ ನಾನು ಸ್ವಾಗತ ಮಾಡ್ತಾ, ಬಹಳ ಪ್ರಮುಖವಾಗಿ ಇವತ್ತು ಕೊರೋನಾ, ದಿ ಹೋಲ್ ನೇಷನ್ ವಾಸ್ ಲಾಕ್ಡೌನ್. ಇಡೀ ರಾಷ್ಟ್ರನೇ ಲಾಕ್ಡೌನ್ ಆಗಿದೆ. ನಮ್ಮ ರಾಜ್ಯವೂ ಕೂಡ ಲಾಕ್ಡೌನ್, ನಮ್ಮ ಜಿಲ್ಲೆಯೂ ಲಾಕ್ಡೌನ್. ಸೊ ಈ ಲಾಕ್ಡೌನ್ ರಿಲೀಸ್ ಆಗ್ತಾ ಇದೆ ಈಗ. ಬಟ್ ಈ ಸಂದರ್ಭದಲ್ಲಿ ವೆದರ್ ವಿ ಹ್ಯಾವ್ ಟು ಲಾಕ್ ಡೌನ್ ದ ಸ್ಕೂಲ್ಸ್ ಆರ್ ನಾಟ್, ಇಟ್ ಈಸ್ ಲಾಕ್ಡೌನ್. ಫ್ರೀ ಮಾಡಲಿಕ್ಕೆ ಆಗ್ತಾ ಈಗ ಫ್ರೀ ಲಾಕ್ಡೌನ್ ಆಗಿರೋ ಶಾಲೆಗಳ ಮತ್ತೆ ತೆರೀಲಿಕ್ಕೆ ಸಮಯ ಅಲ್ವಾ ಅಂತಕ್ಕಂಥ ಚರ್ಚೆಗಳು ಪ್ರಾರಂಭ ಆಗಿದೆ. ನಾನು ಈ ರಾಜ್ಯದ ಶಿಕ್ಷಣ ಮಂತ್ರಿಯಾಗಿದ್ದವನು. ಅದನ್ನು ನಾನು ಶಿಕ್ಷಣ ತಜ್ಞರು, ಸರ್ಕಾರ, ಸಮಾಜ, ಪೋಷಕರು, ಶಿಕ್ಷಕರು ಇವ್ರ ಜೊತೆಗೆ ಹಂಚ್ಕೊಳ್ಳೋ ಅಂಥ ಒಂದು ಪ್ರಯತ್ನ ಮಾಡ್ತಾರೆ. ಬಿಕಾಸ್ ಶಿಕ್ಷಣ ಇಲಾಖೆ ಇಟ್ಸ್ ನಾಟ್ ಜಸ್ಟ್ ಎ ಡಿಪಾರ್ಟ್ಮೆಂಟ್, ಇಟ್ಸ್ ನಾಟ್ ಜಸ್ಟ್ ಎ ಡಿಪಾರ್ಟ್ಮೆಂಟ್. ಇಟ್ ಡೀಲ್ಸ್ ವಿತ್ ದ ಹ್ಯೂಮನ್ ರಿಸೋರ್ಸಸ್, ಇಟ್ ಡೀಲ್ಸ್ ವಿತ್ ದ ಲೈಫ್, ಇಟ್ ಡೀಲ್ಸ್ ವಿತ್ ದ ಫ್ಯೂಚರ್ of the nation and an individual and the family. ಸೊ ಹಾಗಾಗಿ ಇದು ಬಹಳ ಅತಿ ಸೂಕ್ಷ್ಮವಾದಂಥ ವಿಚಾರ. ನಮ್ಮ ಮಂತ್ರಿಗಳು ಕೂಡ, ಸುರೇಶ್ ಕುಮಾರ್ ಅವರು ಬುದ್ಧಿವಂತರಿದ್ದಾರೆ. ಈಗಾಗಲೇ ಅವರು ಹೇಳಿಕೆನೂ ಕೂಡ ಕೊಟ್ಟಿದ್ದಾರೆ, ಅವಸರ ಮಾಡಲ್ಲ ಅಂತೇಳಿ. ನಾನು ಕೂಡ ಮತ್ತೆ ಅದನ್ನು ನಾನು ಅವ್ರ ಗಮನಕ್ಕೆ ಮತ್ತು ಸಮಾಜದ, ಸರ್ಕಾರದ, ಜನರ, ಸಾರ್ವಜನಿಕರ ಗಮನಕ್ಕೆ ಇದರಲ್ಲಿ ಅವಸರ ಖಂಡಿತ ಮಾಡಬಾರ್ದು. ಶಾಲೆಗಳನ್ನ ತೆರೆಯುವಂಥ ವಿಚಾರದಲ್ಲಿ ಖಂಡಿತವಾಗಿ ಅವಸರ ಮಾಡಬಾರ್ದು. ಅದ್ರ ಜೊತೆಗೆ ನಾವು ಆನ್ಲೈನಲ್ಲಿ ನಾವು ಮಾಡ್ತೀವಿ, ಅದು ಅಲ್ಲ. ಆನ್ಲೈನಲ್ಲಿ ನಾವು ಪಾಠ ಮಾಡ್ತೀವಿ ಮಕ್ಕಳುಗಳಿಗೆ ಅಲ್ಲ. ಈ ವಯಸ್ಸಲ್ಲಿ ಮಕ್ಕಳಿಗೆ ಕೈಯಲ್ಲಿ ನೀವು ಮೊಬೈಲ್ ಹೋಗಬಾರ್ದು ಈ ಸಂದರ್ಭ, ಈ ಬಿಕಾಸ್ ಮೊಬೈಲ್ ಆಟ ಆಡೋದ್ರಲ್ಲಿ ಮಕ್ಕಳು ಎಷ್ಟು ಎಂಥದ್ದು ಪಬ್ಜಿ ಇವೆಲ್ಲ ಭಾಳ ಡೇಂಜರ್ಸ್, ಅಪಾಯ ಇದೆ. ಮತ್ತು ಈಗಾಗಲೇ ನಮ್ಮ ಈ ಸಾಫ್ಟ್ವೇರ್ ಕಂಪ್ನಿಗಳು ರೆಡಿಯಾಗಿಬಿಟ್ಟಿದ್ದಾವೆ. ಮ್ಯಾಥಮೆಟಿಕ್ಸ್ಗೆ ಇಷ್ಟು ದುಡ್ಡು, ಸೈನ್ಸ್ಗೆ ಇಷ್ಟು ದುಡ್ಡು, ಇಂಗ್ಲೀಷ್ಗೆ ಇಷ್ಟು ದುಡ್ಡು ಈಗಾಗಲೇ ಲಿಸ್ಟ್ ಹಾಕೊಂಡ್ಬಿಟ್ಟಿದ್ದಾರೆ ಅವರು. ನಾವು ಆನ್ಲೈನ್ ಯಾವುದೇ ನಮ್ಮ ಈ ಸಾಫ್ಟ್ವೇರ್ ಕಂಪನಿಗಳು, they are not expertised in school education.
ದೇ ಆರ್ ನಾಟ್ ಎಕ್ಸ್ಪರ್ಟೈಸ್ಡ್ ಇನ್ ದ ಸ್ಕೂಲ್. ನೋಡಿ, ಒಂದು ಅನಾಹುತ ಯಾವ ರೀತಿ ಮಾಡಿದ್ದಾರೆ ಅಂತ ಅಂದರೆ, ನಾನು ಜಸ್ಟ್ ಒಂದು ಮೇಡಮ್ ನನಗೆ ಫೋನ್ ಮಾಡಿ ಆ ಅಮ್ಮ ಕಳಿಸ್ಕೊಟ್ರು ನನಗೆ, ಹೇಗೆ ಯಾವ ರೀತಿ ಅನಾಹುತ ಮಾಡ್ತಾರೆ ಇವರು ಈ ಸಾಫ್ಟ್ವೇರ್ ಕಂಪನಿಯವರು. ನನಗೆ ಅವ್ರು ಯಾವ ಥರ ರೆಡಿ ಮಾಡಿದ್ದಾರೆ ಕಾನ್ಸೆಪ್ಟ್ ಅಂತಂದರೆ, ಫಾರ್ ದ ಸ್ಕೂಲ್ ಚಿಲ್ಡ್ರನ್. ಈಗ ನಾವು ಮಕ್ಕಳಿಗೆ ಗಣಿತ ಹೇಳ್ಕೊಡ್ಬೇಕು, ಒಂದು ಫೋನು, 2 ಫೋನು, 3 ಫೋನು ಅಂತ ಹೇಳ್ಕೊಡ್ತೀವಿ ನಾವು. ಅವ್ರು ಹೆಂಗೆ ಮಾಡಿದ್ದಾರೆ ಅಂದರೆ, ಒಂದು ಕ್ಯಾರೆಟ್, 2ಕ್ಕೆ ಏನು ಹೇಳಿದ್ದಾರೆ, 2 ಸೂರ್ಯ ಇದಾವೆ ಎಲ್ಲರೂ. 2ನೇ ನಂಬರ್ಗೆ 2 ಸೂರ್ಯ ಅಂತೆ, 3ನೇ ಸಂಖ್ಯೆಗೆ 3 ಚಂದ್ರ ಅಂತೆ. ಏನು ಇದು ಸಾಫ್ಟ್ವೇರ್ ರೆಡಿಯಾಗಿರೋದು. ದಿ ಕಾನ್ಸೆಪ್ಟ್ ಪ್ರಿಪೇರ್ಡ್ ಬೈ ದ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇಸ್ ಲೈಕ್ ದಿಸ್. ಇದೇನಾಗುತ್ತೆ, ಮಕ್ಕಳು ಒಂದೇ ಸೂರ್ಯ ಕಾಣ್ತಾನೆ, 3 ಯಾಕೆ ಕಾಣ್ತಾ ಇಲ್ಲ, ಒಂದೇ ಚಂದ್ರ ಕಾಣ್ತಾನೆ, ಯಾಕೆ 2 ಕಾಣ್ತಾ ಇಲ್ಲ. ಎಂಥ ಅನಾಹುತ, ಅಪಾಯ ಆಗುತ್ತೆ. ಆನ್ಲೈನ್ ಪಾಠದಿಂದ ಮಕ್ಕಳಿಗೆ ಅನಾಹುತ. ದಯವಿಟ್ಟು ಬೇಡಿ ಆನ್ಲೈನ್. ಆ ಸಂದರ್ಭ ಬಂದಾಗ ನೋಡೋಣ, ಈಗಲೇ ಅದು ಅವಸರ ಬೇಡ ಅದಕ್ಕೆ. ಆ ಸಂದರ್ಭ ಯಾಕೆಂದರೆ ಅವ್ರಿಗೆ ಅವಸರ ಇದೆ, ಬಿಕಾಸ್ ಅವ್ರಿಗೆ ದುಡ್ಡು ಬೇಕು ಕಂಪನಿಯವ್ರಿಗೆ. ನೋಡಿ, ಎಲ್ಲ ರೆಡಿ ಆಗಿಬಿಟ್ಟಿದ್ದಾರೆ, ಆಗಲೇ ಹಾಕ್ಬಿಟ್ಟಿದ್ದಾರೆ, ಇಷ್ಟಕ್ಕಿಷ್ಟು ನೋ ಎಲ್ಲ ಆಗುತ್ತೆ. ಸೊ ಪ್ರಧಾನಮಂತ್ರಿಗಳು, ಮುಖ್ಯಮಂತ್ರಿಗಳ ದೂರದರ್ಶಿತ್ವದಿಂದ ಮೊದಲು ಜೀವ ನಂತರ ಜೀವನ, ಆ ಕಾನ್ಸೆಪ್ಟ್ ಇದೆಯಲ್ಲ, ರಿಯಲಿ ವಂಡರ್ಫುಲ್ ಕಾನ್ಸೆಪ್ಟ್. ಅದರಿಂದ ಈ ದೇಶ, ಇಷ್ಟು ದೊಡ್ಡ ದೇಶದಲ್ಲಿ ಭಾಳ ಕಡಿಮೆ ಸಂಖ್ಯೆಯಲ್ಲಿ ನಾವು ಪ್ರಾಣ ತ್ಯಾಗ ಮಾಡಿದ್ದಾರೆ. ಇಲ್ಲ, ಭಾಳ ದೊಡ್ಡ ಸಂಖ್ಯೆಯಲ್ಲಿ ದೊಡ್ಡ ಅನಾಹುತಕ್ಕೆ ಹೋಗಬೇಕಾಗಿತ್ತು. ನಮಗೆ ವಿಶ್ವಸಂಸ್ಥೆ ಏನು ಹೇಳ್ತದೆ, ಯುನೈಟೆಡ್ ನೇಷನ್ ಆ್ಯಂಡ್ ದ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಆ್ಯಂಡ್ ದ ವರ್ಲ್ಡ್ ಯುನಿಸೆಫ್, ಯುನೈಟೆಡ್ ನೇಷನ್ಸ್ ಇಂಟರ್ನ್ಯಾಷನಲ್ ಚಿಲ್ಡ್ರನ್ ವೆಲ್ಫೇರ್, ಏನು ಹೇಳ್ತಾರೆ ಅವರೆಲ್ಲ, ಹೆಲ್ತ್ ಆ್ಯಂಡ್ ಸೇಫ್ಟಿ ಫಸ್ಟ್. ಮಕ್ಕಳಿಗೆ ಆರೋಗ್ಯ ಮತ್ತು ಸೆಕ್ಯೂರಿಟಿ, ಸಂರಕ್ಷಣೆ ಮೊದಲು, ಆನಂತರದಲ್ಲಿ ಮಗುವಿಗೆ ಹೆಲ್ತ್, ಎಜುಕೇಷನ್, ಸ್ಪೋರ್ಟ್ಸ್, ಕಲ್ಚರ್ ಇವೆಲ್ಲ ಬರ್ತವೆ. ಮೊದಲು ಮಗುವಿಗೆ ಬೇಕಾಗಿರುವಂಥದ್ದು ನಮಗೆ ಹೆಲ್ತ್ ಆ್ಯಂಡ್ ಸೇಫ್ಟಿ. ಮಗುವಿಗೆ ಅದು ಇವಾಗ ಶುರು ಆಗ್ತದೆ. ಈ ಸಂದರ್ಭದಲ್ಲಿ ನಾವು ಶಾಲೆಗಳನ್ನು ಅವಸರ ಮಾಡಿ ತೆಗೆಯೋದು ಅಷ್ಟು ಸಮಂಜಸ ಆಗೋದಿಲ್ಲ. ಯಾಕೆಂತಂದರೆ ಒಂದು ವೇಳೆ ನಾವು ತೆಗಿಲೇಬೇಕಂತಂದರೆ, ಆಲ್ ದ ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್ಸ್ ಮಸ್ಟ್ ಬಿ ಅಂಡರ್ ದ ಸ್ಕ್ಯಾನಿಂಗ್ ಆಫ್ ದ ಕೋವಿಡ್ ಎಕ್ಸಾಮಿನೇಷನ್. ಸಾಧ್ಯ ಆಗಲ್ಲ. ಪ್ರತಿ ಮಗುವಿಗೂ ನೀವು ಕೋವಿಡ್ ಟೆಸ್ಟ್ ಆಗಬೇಕು, ಜೀವ ಅದು. ಯಾಕೆಂದರೆ ಮಗು, ನೀವು ಶಾಲೆ ತಕ್ಷಣ ಬರೀ ಮಗು ಈಚೆ ಬರಲ್ಲ, ಮಗು ಬರುತ್ತೆ, ಪೋಷಕರು ಬರ್ತಾರೆ, ಅಸಿಸ್ಟೆಂಟ್ಸ್ಗಳು ಬರ್ತಾರೆ, ವ್ಯಾನ್ ಬರುತ್ತೆ, ಡ್ರೈವರ್ ಬರ್ತಾನೆ, ಟೀಚರ್ಸ್ ಬರ್ತಾರೆ, ತುಂಬ ಹೋಗ್ಬಿಡ್ತದೆ. ಮತ್ತು ನೀವೇನೇ ಮಾರ್ಕ್ ಹಾಕಿ ಮಗು ನಿಲ್ಲಿಸಿದ್ರು, ಆ ಮಗು ಒಂದು ಕಡೆ ನಿಲ್ಲಲ್ಲ. ಅದು ಟಕ್ಕಂದು ಬಂದು ಇನ್ನೊಂದು ಮಗುನ ತಪ್ಪಿಕೊತದೆ. ದಟ್ ಇಸ್ ಅ ಹ್ಯೂಮನ್ ಟೆಂಡೆನ್ಸಿ. ಸೊ ಹಾಗಾಗಿ ಇಲ್ಲ ದೊಡ್ಡ ಅನಾಹುತ. ಯಾಕೆಂದರೆ ಒಂದು ಮಗುಗೆ ಏನಾದರೂ ಅಟ್ಯಾಕ್ ಆಗಿಬಿಟ್ಟಿದ್ರು, ಇಡೀ ಶಾಲೆನೇ ನೀವು ಕ್ವಾರಂಟೈನ್ ಮಾಡಬೇಕು. ಮಗುವಿನ ಮನೆ ಸುತ್ತ ಕೇರಿನೇ ಕ್ವಾರಂಟೈನ್ ಮಾಡಬೇಕು. ಈಗ ಶಾಲಾ ಶಿಕ್ಷಕರು, ಅವನು ಬಂದಂಥ ವ್ಯಾನು, ಏನು ಅವಸರ ಬೇಡ. ಜುಲೈಗೆ ಸ್ಟಾರ್ಟ್ ಮಾಡೋಣ, ಬೇಕಾರೆ ಜುಲೈಗೆ ಸ್ಟಾರ್ಟ್ ಮಾಡೋಣ. ನಮಗೆ 365 ದಿವಸದಲ್ಲಿ 222 ದಿವಸ ಶಾಲೆ ನಡೀಬೇಕು. 222 ದಿವಸ ಶಾಲೆ ನಡೀಬೇಕು. ಸೊ 200 ದಿವಸ ನಡೆದ್ರೂ ತೊಂದರೆ ಇಲ್ಲ, 200 ದಿವಸ ನಡೆದ್ರೂ ತೊಂದರೆ ಇಲ್ಲ. ಇದನ್ನು ಶಾಲೆ ಪ್ರಾರಂಭದ ಬಗ್ಗೆ ದಯಮಾಡಿ ನಾನು ಸರ್ಕಾರಕ್ಕೂ ವಿನಂತಿ ಮಾಡ್ತೀನಿ. ಏಕೆಂದರೆ ಗಾಬರಿ ಆಗಿಬಿಡ್ತಾರೆ. ಈಗ ನಾವು ಡಿಸ್ಟೆನ್ಸಲ್ಲಿ ಕೂಡಿಸ್ತೀವಿ, ಅದೆಲ್ಲ ಏನೂ ಆಗಲ್ಲ. ನಮ್ಮ ಹಳ್ಳಿಲಿ ಪರವಾಗಿಲ್ಲ, ಭಾಳ ವಿಶಾಲವಾಗಿದ್ದಾವೆ ಸ್ಕೂಲ್ಗಳು. ಸಿಟಿಯಲ್ಲೆಲ್ಲ ಅಟ್ಟದ ಮೇಲೆ ನಡೀತವೆ. ಮತ್ತು ಪಾಳಿನಲ್ಲೂ ಆಗಲ್ಲ, ಪಾಳಿಯಲ್ಲೂ ಆಗಲ್ಲ. ಪಾಳಿಯಲ್ಲಿ ವೇರ್ ಇಸ್ ಅ
ಹ್ಯೂಮನ್ ಸೋರ್ಸ್ ನಮ್ಮ ಹತ್ರ ಇರ್ತದೆ. ಟೀಚರ್ಸ್ ಎಲ್ಲಿದ್ದಾರೆ? ಅಷ್ಟು ಪಾಳಿಯಲ್ಲಿ ನಡೆಸಲಿಕ್ಕೆ ಕಷ್ಟ ಆಗುತ್ತೆ, ಪರ್ಟಿಕ್ಯುಲರ್ಲಿ ಇನ್ ದ ಅರ್ಬನ್ ಏರಿಯಾ. ಯಾಕೆ ನಮ್ಮದು 40% ಅರ್ಬನ್ ಏರಿಯಾದಲ್ಲಿದ್ದಾರೆ ಮಕ್ಕಳು, 60% ನಮಗೆ ರೂರಲ್ ಪಾರ್ಟ್ಸಲ್ಲಿದ್ದಾರೆ. ಸೊ ಹಾಗಾಗಿ ಇದು ಹಲವಾರು ವಿಚಾರ ಸ್ವಲ್ಪ ತಡ ಮಾಡೋಣ, ಜುಲೈ ಆದರೂ ಪರವಾಗಿಲ್ಲ. ಬಹುಶಃ ಜುಲೈ ಹೊತ್ತಿಗೆ ನಮಗೆ ಈ ಕೊರೋನಾದಿಂದ ಸ್ವಲ್ಪ ಭಾಳ ಹೆಚ್ಚು ಕಡಿಮೆ ಬಿಡುಗಡೆ ಆಗ್ತೀವಿ ಅಂತಕ್ಕಂಥ ಆಶಯ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮತ್ತು ಇಡೀ ಜಗತ್ತಿಗೂ ಕೂಡ ಒಂದು ಆಶಯ ಇದೆ. ಅಲ್ಲಿ ತನಕ ನಮ್ಮ ಶಿಕ್ಷಣದ ವಿಚಾರದಲ್ಲಿ, ಮಕ್ಕಳ ವಿಚಾರದಲ್ಲಿ, ಯಾಕೆಂದರೆ ಈ ಜೀವ ಅನ್ನೋದು, ಯಾಕೆಂದರೆ ಒಬ್ಬೊಬ್ಬರಿಗೆ ಒಂದೊಂದೇ ಮಗು ಇರ್ತದೆ. ಇಲ್ಲೂ ಭಾಳ ಜನ ಇದ್ದೀರಿ ಒಂದೇ ಮಗ ಇರೋರು, ಭಾಳ ಕಷ್ಟ. ಯಾಕೆಂದರೆ ನಾವು ಶಾಲೆ ತೆರೀತು, ಶಿಕ್ಷಣ ಕೊಟ್ಟು ತೊಗೊಂಡು ಹೋಗ್ಬಿಡ್ತೀವಿ, ಏನೋ ಮುಂದೆ ಅಪಾಯ ಆಗಿಬಿಟ್ರೆ ಭಾಳ ದೊಡ್ಡ ಇದಕ್ಕೆ ನಾವು ಸಿಕ್ಕಾಕೋಬೇಕಾದಂಥ ಪರಿಸ್ಥಿತಿ ಬರ್ಬೋದು ಅಂತಂಥೇಳಿ, ಅದರಿಂದ ಶಾಲೆ ತೆಗೆಯೋ ಬಗ್ಗೆ ಇದೊಂದು ಭಾರಿ ದೊಡ್ಡ ತೀರ್ಮಾನವೇ ಆಗಬೇಕಿತ್ತು. ಭಾರಿ ದೊಡ್ಡ ತೀರ್ಮಾನ ಮಾಡಬೇಕು, ಭಾಳಷ್ಟು ಚರ್ಚೆಗಳು ಕೂಡ ಆಗಬೇಕಾಗುತ್ತೆ ಶಾಲೆ. ಇಲ್ಲಿ ನಾನು ಸಹಕಾರ ಮಂತ್ರಿ ಇದ್ದಾಗಲೂ ಭಾಷಣ ಮಾಡಿ ಎಲ್ಲ ಪಠ್ಯದಲ್ಲೂ ಸಹಕಾರವನ್ನು ನೀವು ಸೇರಿಸಬೇಕು ಅಂತ, ಇನ್ನೊಬ್ಬ ದನದ ಮಂತ್ರಿ ಎಲ್ಲ ಪಠ್ಯದಲ್ಲೂ ನೀವು ಹಸುವಿನ ಬಗ್ಗೆ ಸೇರಿಸಬೇಕು ಅಂತ, ಎಲ್ಲ ಸೇರಿಸಿ ಟಪ್ ಆಗೈತೆ. ಇನ್ನೊಬ್ಬ ಮೀನು ಮಂತ್ರಿ ಮೀನು ಬಗ್ಗೆ ಸೇರಿಸ್ಬೇಕು ಪಠ್ಯದಲ್ಲಿ ಅಂತ, ಕಾಡು ಮಂತ್ರಿ ಕಾಡಿನ ಬಗ್ಗೆ ಸೇರಿಸ್ಬೇಕು ಅಂತ. ಯಾವುದು ಬೇಕು ಅದನ್ನು ನಾವು ಇನ್ನೂ ಕೂಡ ಕೆಲವೆಲ್ಲ ಸಿಸ್ಟಮ್ಸ್ ಯಾವ ಥರ ಇದೆ ಅಂತ, ಕೆಲವೆಲ್ಲ ಎಲ್ಲ ಒಂದು ಮಟ್ಟಕ್ಕೆ ಬಂದಿದ್ದಾವಾಗ ಕೃಷ್ಣ ಗೌರ್ಮೆಂಟ್ ಮತ್ತಿರಿ ಏನಾರ ನಿಮಗೆ ಒಂದು ಸಾಮಾನ್ಯ ಮಕ್ಕಳು, ವಿಶೇಷ ಮಕ್ಕಳಿದ್ದಾರೆ, ಹ್ಯಾಂಡಿಕ್ಯಾಪ್ಡ್ ಅಂದರೆ ಕುಂಟ ಕುರುಡ ಕಣ್ಣು ಅಷ್ಟೇ ಅಲ್ಲ ಸ್ವಾಮಿ. ಸ್ಪೆಷಲ್ ಮಕ್ಕಳು ಅಂತಂದರೆ ಕೆಲವು ಬುದ್ಧಿಮಾಂದ್ಯ ಮಕ್ಕಳಿರ್ತವೆ, ಕೆಲವಕ್ಕೆ ಇನ್ಸೊಮೇನಿಯಾ ಅಂತ ಇರ್ತದೆ, ನಿದ್ದೆ ಮಾಡ್ತವೆ ಕೂತಿರ್ತವೆ. ಕೆಲವು ಮಕ್ಕಳಿಗೆ ಗ್ರಾಸ್ಪಿಂಗ್ ಪವರ್ಸ್ ಇರಲ್ಲ, ಆಯಿತಾ. ಕೆಲವು ಮಕ್ಕಳಿಗೆ ನಿಂತಿರ್ತವೆ, ಕೂತ್ಕೋತವೆ, ಬಿದ್ದೋಯ್ತವೆ. ಇದು 40% ಇದೆ, 40% ಇದೆ ಈ ಥರದ್ದು. ಅದು ಹ್ಯಾಂಡಿಕ್ಯಾಪ್ಡ್ ಅಂತ ಕರೆಯಲ್ಲ, ಅದು ಡಿಫಿಷಿಯನ್ಸಿ. ಸರ್ ನೀವು ಸಿಲೆಬಸ್ಸು ನೀವೆಲ್ಲ ಮುಗಿಸ್ಲೇಬೇಕಂತೇನಿಲ್ಲ ನೀವು. ಆಮೇಲೆ 1 to 7 ನಡಿಲೇಬೇಕು ಅಂತೇನಿಲ್ಲ, 1 to 5 ಇದಿಲ್ಲ. ನಾವು ಮನೇಲೇ ಮಕ್ಕಳಿಗೆ ಮಾಡ್ಕೋಬೋದು, 7 ತನಕನೂ ಮಾಡ್ಬೋದು. ನಮ್ಗೆ SLC 9th and 10th ಇಂಪಾರ್ಟೆಂಟ್, ಅಲ್ಲಿಂದ 11th and 12th ಇಂಪಾರ್ಟೆಂಟ್. ಅದಕ್ಕೆ ಈಗ ಬೇರೆ ದೇಶಗಳಲ್ಲಿ ಏನಿದೆ ನಿಮಗೆ, ಬೇರೆ ದೇಶದ ಕ್ಯಾಲೆಂಡ್ರ್ ಯಾವ ಥರ ಇದೆ, ಶಾಲೆಗಳ ಕ್ಯಾಲೆಂಡ್ರು ಓಪನಿಂಗ್ ಆಗುವಂಥದ್ದು ಬೇರೆ ದೇಶಗಳಲ್ಲಿ ಫಸ್ಟ್ ಹೈಯರ್ ಎಜುಕೇಷನ್ ಕಾಲೇಜ್ಗಳು ಓಪನ್ ಆಗಬೇಕು, ಆಮೇಲೆ ಸೆಕೆಂಡ್ರಿ, ಆಮೇಲೆ ಪ್ರೈಮರಿ ಬರ್ತವೆ. ಸೊ ಅದನ್ನು ಕಾಲೇಜ್ ತೆಗೀರಿ, ಯಾಕೆಂದರೆ ಅವನಿಗೆ ಸ್ವಲ್ಪ ಅಡಾಲೆಸೆಂಟು, ಅವನಿಗೆಲ್ಲ ಬುದ್ಧಿನೂ ಬಂದಿರುತ್ತೆ ಕಾಲೇಜಲ್ಲಿ. ಫಸ್ಟೇ ನೀವು ಪ್ರೈಮರಿ ತೆಗಿಯೋಕ್ಕೆ ಹೋಗೋದು ಭಾಳ ತೊಂದರೆ ಆಗುತ್ತೆ, ಅಪಾಯ ಆಗುತ್ತೆ. ಹೇಗೆ ಮಾಡಿ ನೀವು ಬೆಳಗ್ಗೆ 7 ಗಂಟೆಯಿಂದ ಸಂಜೆ 7 ಗಂಟೆ ತನಕ ಪ್ರೈವೇಟ್ ಸ್ಕೂಲಲ್ಲಿ ಎಷ್ಟು ಸಂಬಳ ಕೊಡ್ತಾರೆ ನಿಮಗೆ? 4,000, 5,000, 12 hours ಕೂತ್ಕೊಂಡು ಮಾಡಲಿಕ್ಕಾಗುತ್ತೆ ಪಾಳಿಯಲ್ಲಿ ಪ್ರೈವೇಟಲ್ಲಿ. ಈ ಸರ್ಕಾರಿ ಶಾಲೆಯಲ್ಲೂ ಅಷ್ಟೇ, ಬಿಕಾಸ್ ನೀವು ಏನೇ ಪಾಳಿಯಲ್ಲಿ ಮಾಡಿದ್ರು ಕೂಡ ಮಕ್ಕಳು ಒಂದು ಕಡೆ ಸೇರಿಬಿಟ್ಟಾಗೈತೆ. ಅವು ಮಾತಾಡ್ತವೆ, ತಪ್ಕೋತವೆ, ಓಡಾಡ್ತವೆ, ಅದನ್ನು ಯು ಕಾಂಟ್ ಕಂಟ್ರೋಲ್ ಇಟ್. ನಮಗೆ ಈಗ ಬೇಕಾಸ್ ರಜಾ ದಿನಗಳಿದ್ದಾವೆ, ಕಟ್ ಮಾಡಿ ಅಲ್ಲ, ಅವತ್ತು ಪಾಠ ಮಾಡಿ. 9 ದಿವಸನ 8 ದಿವಸ ಕ್ರಿಸ್ಮಸ್ ಹಾಲಿಡೇ ಇದೆ, ದಸರಾ ಹಾಲಿಡೇ ಇದೆ, ಯಾರ್ಯಾರು ಸತ್ತೋದವ್ರ ಹಾಲಿಡೇ ಇದೆ, ಜಯಂತಿಗಳ ಹಾಲಿಡೇ ಇದೆ, ಅವೆಲ್ಲ ಕಟ್ ಮಾಡಿ, ಅವೆಲ್ಲ ಪಾಠ ಮಾಡಿ ಅವತ್ತು. ಎಕ್ಸೆಪ್ಟ್ ಸಂಡೇ ಒಂದು ಬಿಟ್ಟು ಪ್ರತಿ ದಿವಸನೂ ಶಾಲೆ ನಡೀಲಿ. ಜಯಂತಿ ಮಾಡಿದವ್ರು ಏನು ಮುಳುಗೋಗೋದಿಲ್ಲ, ಅವೆಲ್ಲ ಮಾಡಿ. ಅದನ್ನು ಪಾಠ ಎಷ್ಟು ಮಾಡ್ಬೋದು ನೀವು. ಈವನ್ ಆಗಸ್ಟ್ಗೆ ಶಾಲೆ ಪ್ರಾರಂಭ ಆದ್ರೂ ಕೂಡ ವಿ ಕ್ಯಾನ್ ರೀಚ್ ದ ಕರಿಕ್ಯುಲಮ್ ಎಲ್ಲ ಮುಂದಿನ ಅಕಾಡೆಮಿಕ್ ಇಯರ್ಗೆ ಸರಿಯಾಗುತ್ತೆ. ಈಗ ನಮ್ಮಲ್ಲಿ ಎಲ್ಲದಕ್ಕೂ ಒಂದಿದೆ, ಮೇ ಗುಡ್ ಅಂತೀವಿ, ಮೇ ಗುಡ್ ಸರ್ಕಾರಿ ಭಾಷೆ. ಇವತ್ತೇನೋ ಆಯಿತು, ಈ ವಾರದಲ್ಲಿ ಯಾವುದೋ ರಜೆ ಕೊಟ್ಬಿಟ್ಟು ನಾವು
ಅದೇ ನೆಕ್ಸ್ಟ್ ವೀಕಲ್ಲಿ ಮೇ ಗುಡ್ ಮಾಡ್ಕೋದು ನಾವು. ನಿಂಗೆ ಮುಂದಿನ ವಾರನೂ ರಜಾ ಬೇಡಪ್ಪ ನಿನಗೆ, ಮೇ ಗುಡ್ ಮಾಡೋದು ಬೇಕಾದಷ್ಟಿದ್ದಾವೆ ನಿಮಗೆ. ಮೇ ಗುಡ್ ಮಾಡಲಿಕ್ಕೆ ಭಾಳ ದಿವಸಗಳಿದ್ದಾವೆ ಇಲ್ಲಿ. ಈವನ್ ಆಗಸ್ಟಿಗೆ ಶುರು ಆದ್ರೂ ವಿ ಕ್ಯಾನ್ ರೀಚ್ ದ ಕರಿಕ್ಯುಲಮ್. ನಾನು ಎಜುಕೇಷನ್ ಮಿನಿಸ್ಟರ್ ಇದ್ದಾಗಲೇ ಒಂದು ಸರ್ಕಾರಿ ಆದೇಶ ಮಾಡಿದ್ದೀನಿ, ಶಿಕ್ಷಕರನ್ನ ಶಿಕ್ಷಣಕ್ಕೆ ಬಿಟ್ಟರೆ ಬೇರೆ ಯಾವುದಕ್ಕೂ ಕೂಡ ಅವ್ರನ್ನ ಉಪಯೋಗಿಸಬಾರ್ದು ಅನ್ನೋಕ್ಕೆ ಸರ್ಕಾರಿ ಆದೇಶ ಮಾಡಿದ್ದೀನಿ. ಬೇರೆ ಜನ ಇದ್ದಾರೆ ಅದಕ್ಕೆ ಮಾಡಿಸಿ ಅವ್ರು ಕೇಳಿ. ದೇರ್ ಆರ್ ಡಿಪಾರ್ಟ್ಮೆಂಟ್ಸ್ ಶಿಕ್ಷಣ ಇಲಾಖೆಯಲ್ಲಿ ಶಿಕ್ಷಕನಿಗೆ. ಬಿಕಾಸ್ ನಾವು ನನ್ನ ಸ್ಲೋಗನ್ನೇ ಫಸ್ಟ್ ಅದೇ ಕೊಟ್ಟು, ಫಸ್ಟ್ ಪ್ರತಿ ಮಗು ಶಾಲೆಯಲ್ಲಿ ಶಿಕ್ಷಕ ಪ್ರತಿದಿನದ ವಿದ್ಯಾರ್ಥಿ, ಮಗು ನಾಡಿನ ಆಸ್ತಿ. ಇದು ನಮ್ಮ ಸ್ಲೋಗನ್. ಪ್ರತಿ ಶಿಕ್ಷಕನು ದಿವಸ ಓದಬೇಕು ಕೂತ್ಕೊಂಡವನು. ನೋಟ್ಸ್ ನಮ್ಮ ಕಾಲೇಜಲ್ಲಿ ನೋಟ್ಸ್ ತಗೊಂಡು ಹೇಳ್ತಿರಲಿಲ್ಲ. ಶಿಕ್ಷಕ ಪ್ರತಿದಿನದ ವಿದ್ಯಾರ್ಥಿ, ಪ್ರತಿ ಮಗು ಶಾಲೆಯಲ್ಲಿ, ಮಗು ನಾಡಿನ ಆಸ್ತಿ. ದಟ್ ವಾಸ್ ದ ಸ್ಲೋಗನ್. ಆ ಸ್ಲೋಗನ್ ಮೇಲೆ ಪಾಪ ಅಬ್ದುಲ್ ಕಲಾಂ ನನ್ನ ಕರೆದು ಗೌರವಿಸಿದ್ರು. ಡೆಲ್ಲಿ ತನಕ ಕರೆದು ನಮ್ಮನ್ನು ಆ ಸ್ಲೋಗನ್ ಕೊಟ್ಟಿದ್ದೀನಿ. ಪ್ರಧಾನಮಂತ್ರಿಗಳಿಗೆ ಮತ್ತು ಯಾವುದೇ ಶಿಕ್ಷಣ ಸಚಿವರಿಗೆ ಒಂದು ಹೇಗೆ ಕರೋನಾ ಆ್ಯಂಡ್ ಸ್ಕೂಲ್ ಎಜುಕೇಷನ್, ಈಗ ಲಿವ್ ವಿತ್ ಕರೋನಾ ಅಂತ ಹೇಳ್ತಾರೆ. ಕರೋನಾದ ಜೊತೆಗೆ ಬದುಕಬೇಕು, ಕರೋನಾ ಜೊತೆಗೆ ಶಿಕ್ಷಣ ಹೇಗೆ, ವೆರಿ ವೆರಿ ಇಂಪಾರ್ಟೆಂಟ್. ನಾನು ಅದಕ್ಕೆ ನಮ್ಮ ಮೀಡಿಯಾದವರು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ದಯವಿಟ್ಟು ನಮ್ಮ ದೊಡ್ಡ ದೊಡ್ಡ ಪೇಪರ್ಗಳು, ಸ್ಟೇಟ್ ಲೆವೆಲ್ ಪೇಪರ್, ಅದೇ ಪ್ರಜಾವಾಣಿ, ಉದಯವಾಣಿ, ವಿಜಯ ಕರ್ನಾಟಕ, ವಿಶಾಲ ಕರ್ನಾಟಕ ಮತ್ತು ನಮ್ಮ ಬೇಕಾದ ಪತ್ರಿಕೆಗಳಿದ್ದಾವೆ, ಒಂದು ಹಾಫ್ ಪೇಜ್ ತಾವು ರಿಸರ್ವ್ ಇಡಬೇಕು ಇದಕ್ಕೆ ಮಕ್ಕಳಿಗೋಸ್ಕರ ಅಂತ. ಅಲ್ಲಿ ಹೇಗೆ ಪಾಠ ಮಕ್ಕಳು ಹೇಳ್ಕೊಡುವಂಥದ್ದು ಮಟ್ಟುವಂಥದ್ದು. ಮತ್ತು ನಮ್ಮ ಮೀಡಿಯಾಗಳು ಅಷ್ಟೇ, ವಿಜುವಲ್ ಮೀಡಿಯಾಗಳಲ್ಲೂ ಕೂಡ ಒಂದು 10 ನಿಮಿಷನೋ 20 ನಿಮಿಷನೋ ಮಕ್ಕಳಿಗಾಗಿ ತಾವು ರಿಸರ್ವ್ ಇಡಬೇಕದನ್ನು. ಬಿಕಾಸ್ ದಿಸ್ ಇಸ್ ಟೈಮ್. ಈಗ ಜನ ಈ ಸಂದರ್ಭದಲ್ಲಿ ಅಯ್ಯೋ ನಂದೊಂದು 50 ಪ್ಯಾಕೆಟ್ ತಗೋ, ನಂದು 500 ರೂಪಾಯಿ ತಗೋ, ನಂದೊಂದು ಕೋಟಿ ತಗೋ, ನಂದು ದುಡ್ಡು ತಗೋ, ನನ್ನ ಅಕ್ಕಿ ತಗೋ, ಬಟ್ಟೆ ತಗೋ, ಎಲ್ಲ ಕೊಟ್ಟರು ಜನ. ಅದೇ ಇವತ್ತು ಮಕ್ಕಳ ಶಿಕ್ಷಣಕ್ಕೋಸ್ಕರ ನಾವೆಲ್ಲರೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಸಹಾಯ ಆಗಬೇಕಾಗುತ್ತೆ. ದಟ್ ಮೀಡಿಯಾದ ಸಮೂಹ ಮಾಧ್ಯಮಗಳು ಕೂಡ ಇವತ್ತಿನ ದಿವಸ ಈ ಮಕ್ಕಳ ಸಲುವಾಗಿ ಹಲವಾರು ಕಾರ್ಯಕ್ರಮಗಳನ್ನ ತಾವು ಬಿಕಾಸ್ ಆಫ್ ದಿಸ್ ಈಸ್ ದ ಸೋಷಿಯಲ್ ಆಬ್ಲಿಗೇಟರಿ ಫಂಕ್ಷನ್ಸ್ ಆಫ್ ದ ಮೀಡಿಯಾ ಆ್ಯಂಡ್ ದ ಸೊಸೈಟಿ. ಅಲ್ಲೇ ಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ. ಯಾರು ಸಂಬಂಧಪಟ್ಟ ಮಂತ್ರಿಗಳು, ಸಹಕಾರ ಮಂತ್ರಿಗಳು, ಜಿಲ್ಲಾ ಮಂತ್ರಿಗಳು ಆದಂಥ ಸೋಮಶೇಖರ್ ಅವರು ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿಗೆ ಸಮಂಜಸವಾದಂಥ ಉತ್ತರ ಕೊಟ್ಟಾಗಿದೆ. ನಾನು ಅದ್ರ ಮೇಲೆ ಏನು ಕೊಡಲಿಕ್ಕೆ ತಯಾರಿಲ್ಲ.